ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಾನು ಅಮ್ಮ ಬೆಂಗಳೂರಿಗೆ ಈಗ ಹೋಗಿ ಬರ್ತಿದೀವಿ ಅಂತ. ಅದು ಯಾವ್ದ್ರಲ್ಲಿ? ನಮ್ಮ ಹಿಮಾಲಯನಲ್ಲಿ. ಸೊ ಈಗ ರೆಡಿ ಆಗ್ತಿದೀವಿ. ಏನಕ್ಕೆ ಅಂದ್ರೆ ನಮ್ಮ ಹಿಮಾಲಯನಿಗೆ ಟಾಪ್ ಬಾಕ್ಸ್ ಎಲ್ಲ ಹಾಕ್ಸ್ಕೊಂಡ್ ಬರೋಣ ಅಂತ ಪ್ಲಾನ್. ಸೊ ಎಲ್ಲಿಗೆ ಅಂದ್ರೆ ನೆಕ್ಸ್ಟ್ ರೋಡ್ ರೈಡರ್ಸ್ ಗೊತ್ತಲ್ಲ, ಈಗ ಡೈರೆಕ್ಟ್ ಅಲ್ಲಿಗೆ. ಏನು ಟಿಫನ್ ಏನೂ ಮಾಡಿಲ್ಲ, ಡೈರೆಕ್ಟ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಹಿಂಗೆ ರೆಡಿ ಆಗಿದ್ದೆ ಆಯ್ತು, ಜಾಕೆಟ್ ಎಲ್ಲ ಹಾಕೊಂಡು. ಗೈಸ್ ಎಲ್ಲ ರೆಡಿ ಆಯಿತು. ಇಲ್ಲೊಂದು ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ. ಐಟಮ್ಸ್ ಅಂದರೆ ಅದೇ ಈ ಗೋಪ್ರೋದು ಬ್ಯಾಟ್ರೀಸು ಅದು ಇದು. ಓ ನಮ್ಮ ಸರಿ ಬರೋಣ. ಸರಿ ಹೋಗಿ ಬರ್ತೀವಿ ಗೈಸ್. ಅಂತೂ ಫೈನಲ್ ಆಗಿ ನಮ್ಮ ರೈಡ್ ಶುರು ಆಗೈತೆ. ಎಲ್ಲಿಗೆ ಅಂದರೆ ಬ್ಯಾಂಗ್ಳೂರ್ ಕಡೆ. ಅದು ನನ್ನ ಫಸ್ಟ್ ಟೈಮ್ ಅಂದರೆ ನಾವು ಅಮ್ಮನ ಕರ್ಕೊಂಡು ಹೋಗ್ತಿರೋದು ಫಸ್ಟ್ ಟೈಮು. ನಂಗಂತೂ ಸಾಕಾಯ್ತು, ಒಳ್ಳೆ ಖುಷಿ ಆಗ್ತಾಯಿದ್ದು ಗುರು. ನಮ್ಮಮ್ಮನೂ ಫಸ್ಟ್ ಟೈಮು. ಹಿಂದೆ ಆರಾಮಾಗಿ ಕೂತವ್ರೆ, ಆದರೆ ಅವ್ರು ಕೂತಿರೋದು ರೋಡ್ ಏನೂ ಕಾಣಿಸ್ತಿಲ್ಲ. ಸೊ ನನಗೆ ಅದೇ ಅಡ್ವಾಂಟೇಜು. ಅವ್ರಿಗೇನಾರು ಈಗ ರೋಡ್ ಏನಾರು ಕಾಣಿಸ್ತಿದ್ರೆ ಸಾಕು, ಮೆಚ್ಚು ಕಣೋ ಹಂಗೆ ಬರ್ತೈತೆ ಹಿಂಗೆ ಬರ್ತೈತೆ, ಲಾರಿ ಹಂಗೆ ಬರ್ತೈತೆ ಹಿಂಗೆ ಬರ್ತೈತೆ ಅಂತಾರೆ. ಸೊ ಅದಕ್ಕೆ ಆರಾಮಾಗಿ ಹಿಂದೆ ಕೂತವ್ರೆ. ಸೊ ಈಗ ಟೈಮ್ ಬಂದು ಗೈಸ್ 7-8 ಗಂಟೆ ಆಗೈತೆ. 7:57 ಆಗೈತೆ. ಜೊತೆಗೀಗ ಬ್ರೋ ಗಾನವಿಲಿ ಅಂತ ಕಮೆಂಟ್ ಆಗ್ತೀರಾ ಅಂತ ನಂಗೆ ಗೊತ್ತು. ಗಾನವಿ ನೆನ್ನೆನೇ ಆ್ಯಕ್ಚುಲಿ ಊರಿಗೆ ಹೋಗಿದ್ಲು. ಇವಾಗ ಅವಳು ಒಂದು 9 ಹಂಗೆ ಇನ್ನೇನು ಇವ್ರದ್ದು ಇಲ್ಲೇ ಕಾಲೇಜ್ ಐತಲ್ಲ ಇಲ್ಲಿಗೆ ಬರ್ತಾಳೆ. ಆ್ಯಕ್ಚುಲಿ ಬೆಂಗಳೂರಿಗೆ ನಾನು ಒಬ್ಬನೇ ಹೋಗೋ ಪ್ಲ್ಯಾನ್ ಇತ್ತು, ಅಥವಾ ಯಾರಾದರೂ ಫ್ರೆಂಡ್ಸ್ ಯಾರನ್ನಾರು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಸೊ ಆಮೇಲೆ ಸರಿ ಆಯಿತು, ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡೆ. ಜೊತೆಗೆ ಇನ್ನೇನು ನಮ್ಮಮ್ಮ ಬೇರೆ ಇದ್ರಲ್ಲ, ಸುಮ್ಮನೆ ಅಮ್ಮ ನಾನು ನಿನ್ನೆ ಹೋಗಿ ಬಂದರೆ ಹೆಂಗಮ್ಮ ಇರುತ್ತೆ ಅಂತ ಅಂದೆ. ನಮ್ಮಮ್ಮನೂ ಅಲ್ಲೋ ಅಂದ್ಬಿಟ್ಟು ಜೈ ಅಂದರು. ಅದಕ್ಕೆ ನಾನು ಅಮ್ಮನೀಗ ಹೋಗ್ಬಿಟ್ಟು ಬರ್ತಿದ್ದೀವಿ. ನಿನ್ನೆ ಬ್ಲಾಗಲ್ಲಿ ನೀವು ನೋಡಿದ್ರಿ ನಮ್ಮ ಹಿಮಾಲಯನ್ಗೆ ಫುಲ್ ಟ್ಯಾಂಕ್ ನಾನು ಮಾಡಿಸಿದ್ದೆ. ಸೊ ಇವಾಗ ಮತ್ತೆ ಪೆಟ್ರೋಲ್ಗೆ ಅವಶ್ಯಕತೆ ಏನಿಲ್ಲ. ಈಗ ನಮ್ಮ ಡೈರೆಕ್ಟ್ ಸ್ಟಾಪು ಗೈಸ್. ಎಲ್ಲರೂ ತಿಂಡಿ ಮಾಡೋಕ್ಕೆ ನಿಲ್ಸೋಣ. ತಿಂಡಿ ಏನೂ ಮಾಡಿಲ್ಲ ನಮ್ಮಮ್ಮ. ಸದ್ಯ ಉಪ್ಪಿಟ್ಟು ಮಾಡಿಲ್ಲ, ಚಿತ್ರಾನ್ನನೂ ಮಾಡಿಲ್ಲ. ಹೋಗ್ಬಿಟ್ಟು ಟಾಪ್ ಬಾಕ್ಸ್ ಹಾಕ್ಸ್ಕೊಂಡು, ಜೊತೆಗೆ ಇನ್ನೂ ಬೇರೆ ಕೆಲಸ ಐತೆ ಬೈಕಿಂದು, ಅದೆಲ್ಲ ಮುಗಿಸ್ಬಿಟ್ಟು ಅಂದರೆ ಮುಂದೆ ತೋರಿಸ್ತೀನಿ ಗೈಸ್. ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ಎಸ್ ಚಲೋ ಗೈಸ್. ಬಿಸಿಲು ಹೆಂಗೆ ಮಖಕ್ಕೆ ಹೊಡಿತೈತೆ ಅಂದರೆ, ನಾನು ಹೆಲ್ಮೆಟ್ಟಿಂದು ಟ್ರಾನ್ಸ್ಪರೆಂಟ್ ವೈಸರ್ ಬೇರೆ ಎಷ್ಟು ಕ್ಲೀನಾಗಿ ಹಣೆಗೆ ಕಣ್ಣಿಗೆಲ್ಲ ಬಿಸಿಲು ಹೊಡಿತೈತೆ. ಆ್ಯಕ್ಚುಲಿ ಟ್ಯಾಂಕ್ ಬ್ಯಾಗ್ ಒಳಗಡೆ ನಂದು ಗ್ಲಾಸ್ ಐತೆ, ಅದು ಮುಂದೆ ಎಲ್ಲ ನಿಲ್ಸ್ಕೊಂಡು ಹಾಕಬೇಕು ಫಸ್ಟು. ಕಣ್ಣಿಗೆ ಕುಗ್ತೈತೆ ಹಂಗೆ ಬಿಸಿಲು ಗೈಸ್. ಆ್ಯಕ್ಚುಲಿ ಬೆಂಗಳೂರಿಗೆ ಒಂದು ಬೆಳಗ್ಗೆ 6 ಗಂಟೆ 5:15 ಹೊರಡೋ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ನಮ್ಮ ನಿತಿನ್ ಭಾಯ್ ಅಂದರೆ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸು ಅವರು ಶಾಪ್ ಓಪನ್ ಮಾಡೋದೇ 11 ಅಂತ ಹೇಳಿದ್ರ. ಸುಮ್ಮನೆ ಅಷ್ಟು ಬೇಗ ಹೊರಟಿವಲ್ಲಿ, ಮತ್ತೆ ಅಲ್ಲಿ ಬೇಗನೆ ತಲುಪ್ತಿದ್ವಿ. ಒಂದು 9 ಗಂಟೆ 9:15 ಹಂಗಲ್ಲಿ ತಲುಪ್ತಿದ್ವಿ. ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಷ್ಟು ಬೇಗ ಹೊರಡೋದು, ಆರಾಮಾಗಿ ಹೊರಡೋಣ. ಒಂದು 7 ಗಂಟೆ ತಪ್ಪರು ಒಂದು 7:15 ಹೊರಡೋಣ ಅಂತ ಅಂದ್ಕೊಂಡು, ಅಷ್ಟು ಪರ್ಫೆಕ್ಟ್ ಟೈಮಿಗೆ ನಾವು ಹೊರಡಲ್ಲ, ಲೇಟಾಗೆ ಹೊರಡೋದು. ಹಂಗೆ 8 ಗಂಟೆ ಹಂಗೆ ಹೊರಟಿದ್ದು. ಮೊದಲನೆಯ ಟೋಲ್ ಸಿಕ್ತು, ನಮ್ಮ ಶಾಂತಿ ಗ್ರಾಮದ ಟೋಲ್. ಅಮ್ಮ ನಿದ್ದೆ ಬಂದಂಗೆ ಅಂದರೆ ಹೇಳು, ಸ್ವಲ್ಪ ಹೊತ್ತು ನಿಲ್ಲಿಸ್ತೀನಿ ಬೇಕಿದ್ರೆ. ಅಮ್ಮ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ತೀನಿ, ಇದು ಗ್ಲಾಸ್ ಹಾಕತ್ತೀನಿ ಕಣಮ್ಮ, ಕಣ್ಣಿಗೆ ಬಿಸಿಲು ಹೊಡಿತೈತೆ. ಇಲ್ಲಿ ಮುಂದೆ ನಿಲ್ಲಿಸ್ತೀನಿ ತಾಳು. ಗೈಸ್ ಇಲ್ಲಿದೆ ನನ್ನ ಅಮ್ಮ, ಇದು ಗ್ಲಾಸ್ ಹಿಡ್ಕ ಗೈಸ್. ಆ್ಯಕ್ಚುಲಿ ಟ್ಯಾಂಕ್ ಬ್ಯಾಗು ಸ್ಟಾರ್ಟಿಂಗು ಅವಾಗಲೇ ತಗೊಂಡಿದ್ದು, ಬಟ್ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಗೈಸ್ ಹಿಂಗೆ ಶಾಂತಿ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ರೈಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಟರ್ನಿಂಗು. ಸೊ ಇದಕ್ಕೆ ಅದ್ದಳ್ಳಿ ಕ್ರಾಸ್ ಅಂತಾರೆ. ನಮ್ಮ ಮಳಲಿಗೆ ಹೋಗ್ಬೇಕು ಅಂದರೆ ಹಿಂಗೆ ಹೋಗ್ಬೋದು. ಇಲ್ಲಿಂದ 5 ಕಿಲೋಮೀಟ್ರ್ ಮಳಲಿ. ಅಥವಾ ಎಲ್ಲರೂ ಹೋಗಿ ಬರೋದಿದ್ರೆ ಅದು ಬೆಳಗ್ಗೆನೇ ಹೊರಡ್ಬೇಕು ಗುರು. ಅದೇ ಒಂಥರ ಚಂದ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ, ಅದರಲ್ಲೂ ಬೈಕಲ್ಲಿ ಹೋಗೋದಿದೆಯಲ್ಲ, ಅದ್ರ ಫೀಲೇ ಬೇರೆ ಮಾತ್ರ. ಬಟ್ ಏನಂದರೆ ನಮ್ಮ ಮಾಸಂಟು ಬೆಂಗಳೂರಿಗೆ ಹೋಗೋಕ್ಕೆ ಒಂಥರ ಬೋರು. ಏನಕ್ಕಂದರೆ ಹೈವೇ ಅಲ್ವಾ,
ಈಗ ಅದೇ ಈಗ ಮಂಗ್ಳೂರು ಸೈಡು ಈ ಕಡೆ ಸೈಡ್ ಹೋಗೋದ್ರೆ ಒಂಥರ ಚಂದ, ಆ ಕಡೆ ಒಳ್ಳೊಳ್ಳೆ ವೀವ್ ಇರುತ್ತೆ, ಘಾಟಿ ಸೆಕ್ಷನ್ನು. ಮಂಗ್ಳೂರು ಕಡೆ ಬರ್ತಿರ್ಬೇಕಾದ್ರೆ ಬೋರ್ ಅನ್ಸುತ್ತೆ, ಬರೀ ಸ್ಟ್ರೈಟ್ ರೋಡ್ ಅಲ್ವಾ. ಇವಾಗ ಬರೀ ಒಂದು ಸ್ಪೀಡು 95 ಕ್ರೂಸ್ ಮಾಡ್ತಿದ್ದೀನಿ ಅವಾಗಲಿಂದ. ಗೈಸ್ ನಾನು ಮುಂದೆ ನೋಡಿ, ಇಲ್ಲಿ ಒಂದು ಎಮ್ಮೆ, ಇನ್ನೊಂದು ಕರು. ಪಾಪ ಕಟ್ಟೋರ್ ಕುತ್ತಿಗೆಗೆ ಅಲ್ಲಾಡಬಾರ್ದು ಅಂತ ನಾನಮ್ಮ ಮರ್ತು ಈಗ ಇಲ್ಲೇ ಕಾರ್ ಹೋಗುತ್ತಲ್ಲ ಅಲ್ಲೇ ಹೋಯ್ತಿದ್ದೆ. ಈಗ ಹ್ಞೂ ಹೋಗಂಗಿಲ್ಲ ಅಮ್ಮ, ಹೋಗಂಗಿಲ್ಲ ಹಂಗೆ. ಇದು ಬೈಕಿಗೆ ಸಪ್ರೇಟ್ ಇಲ್ಲಿ ಮಾಡೋರಲ್ಲ. ಗೈಸ್ 2ನೇಯ ಟೋಲ್, ಆ್ಯಕ್ಚುಲಿ ನೆಕ್ಸ್ಟ್ ಟೋಲ್ ಇದು ಅಮ್ಮ. ನೆಕ್ಸ್ಟ್ ಟೋಲ್ ಬರುತ್ತಲ್ಲ ಅಲ್ಲಿ ತಿಂಡಿ ಮಾಡೋಣ ಕದಂಬ. ಈಗ ವಯಸ್ಸರು ಎತ್ತು ಮಾತಾಡಮ್ಮ ಕೇಳಲ್ಲ, ವಯಸ್ಸರು ಎತ್ತು ಮಾತಾಡಿ ಕೇಳಲ್ಲ. ಹೌದಾ, ಸ್ವಲ್ಪ ತಿಳಿಯೋಣ. ಗೈಸ್ ನಮ್ಮ ಅಮ್ಮಂಗೆ ಟೀ ಕುಡಿಬೇಕಂತೆ, ಸೊ ಚಲೋ ಸ್ವಲ್ಪ ಹೊತ್ತು ಇವಾಗ ಒಂದು ಬ್ರೇಕ್ ತಗೊಳ್ಳೋಣ. ಇಳಿಯಮ್ಮ. ಹಾಂ, ಇದು ಸ್ಟೆಪ್ ಇಟ್ಕೊಂಡು ಹತ್ತು, ನಾನು ಹಿಂಗೆ ಇಟ್ಕೊಂಡಿರ್ತೀನಲ್ಲ. ಹ್ಞೂ, ನಮ್ಮ ಅಮ್ಮಂಗೆ ಸ್ವಲ್ಪ ಹತ್ಬೇಕಾದ್ರೆ ಹಿಂಸೆ ಆಗುತ್ತಂತೆ. ಅಪ್ಪ ಸೈಕ್ ಗುರು ಸೈಕ್. ಆಂಟಿ ಟೀ ಇದೆಯಾ? ಹಾಂ, 2 ಟೀ ಆಂಟಿ. ಗೈಸ್ ಟೀ ಬಂದಿದೆ. ಇವಾಗೊಂದು ನಮ್ಮಮ್ಮ ನಿಲ್ಸು ಒಂದು ಟೀ ಬ್ರೇಕ್ ತಾಳೋಣ ಅಂತ ಅಂದರು. ಟೈಮು ಎಷ್ಟಾಗೈತಮ್ಮ? ಒಂದು 9 ಗಂಟೆನಾ? ಇಲ್ಲ 9 ಕಾಲ್ ಆಗೈತೆ. ವಾಚ್ ಬೇರೆ ಹಾಕಿಲ್ಲ, ಗ್ಲೌಸ್ ಬೇರೆ ಹಾಕಿದ್ನಲ್ಲ, ಹಿಂಸೆ. ಹೊರಡೋಣಮ್ಮ? ಹಾಂ ಗೈಸ್, ಆ್ಯಕ್ಚುಲಿ ಗ್ಲಾಸು ತಗೊಂಡಿದ್ದು ಒಳ್ಳೇದಾಯ್ತು ಗುರು. ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ಎಲ್ಲ ಇಟ್ಕೊಂಡಿದ್ದೆ, ಎಲ್ಲ ಐಟಮ್ಸು ಬ್ಯಾಗಿಗೆ. ಬಿಸಿಲು ಹೆಂಗೆ ಹೊಡಿತೆ ಅಂದರೆ ಕಣ್ಣಿಗೆ. ಅದೇ ಟ್ರಾನ್ಸ್ಪರೆಂಟ್ ವೈಸರ್ ಬೇರೆ ಅಲ್ವಾ, ಅದೇನಾದ್ರು ಫುಲ್ಲು ಡಾರ್ಕ್ ವೈಸರ್ ಆಗಿದ್ದಿದ್ರೆ ಅಷ್ಟು ಹೊಡಿತಿರ್ಲಿಲ್ಲ ಬಿಸಿಲು. ಮತ್ತೆ ತಿಂಡಿ ಎಲ್ಲರ ಮುಂದೆ ಸ್ಟಾಪ್ ಹಾಕೋಣ. ಇವಾಗ ಮ್ಯಾಪ್ ಹಾಕೊಂಡಿದ್ದೀನಿ. ಆ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಇನ್ನು 121 ಕಿಲೋಮೀಟರ್ಸ್ ಐತೆ. ಅರಿವಲ್ ಟೈಮು 11:34 ತೋರಿಸ್ತೈತೆ. ಸೊ ತಿಂಡಿ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು 12 ಆಗುತ್ತೆ ಅನ್ಕೊಳ್ಳಿ. ಇನ್ನು ಮತ್ತೆ ಅಲ್ಲಿ ಒಂದು 2 ಅವರ್ಸ್ ಕೆಲಸ ಇರುತ್ತೋ ಏನೋ. ಮನೇಲಿ ಏನಾದ್ರು ಇರಬೇಕಿದ್ರೆ ಹೊಟ್ಟೆನೇ ಹಸುವು ಆಗ್ತಿರಲ್ಲ. ಅದೇ ಹಿಂಗೇನೋ ಹೊರಗಡೆ ಬಂದಾಗ ಹೊಟ್ಟೆ ಹಸುವು ಆಗುತ್ತೆ ಮಾತ್ರ. ಇವಾಗ ನನಗೂ ಈಗ ಸೇಮ್ ಈಗ ಹಂಗೆ ಅನಿಸ್ತೈತೆ. ನಮ್ಮ ಅಮ್ಮಂಗೆ ಒಂದ್ಸಲ ಕೇಳೋಣ. ಅಮ್ಮ ತಿಂಡಿ ಮಾಡೋಣ ಇಲ್ಲೇ ಮುಂದೆ ಕದಂಬ? ಹ್ಞೂ ಅಂದರು ನಮ್ಮಮ್ಮ. ಅವ್ರು ಮಾತಾಡೋದು ನಿಮಗೆ ಕೇಳಲ್ಲ ಗೈಸ್. ನಾವು ಯೂಶ್ವಲಿ ಏನಾದ್ರು ಈ ಬೆಂಗಳೂರು ಸೈಡ್ ಏನಾದ್ರು ಈ ಕಡೆ ಬಂದರೆ ನಾವು ಇಲ್ಲೇ ತಿಂಡಿ ಮಾಡೋದು, ತಿಂಡಿ ಮಾಡ್ಕೊಂಡು ಹೊರಡೋದು. ನೆರಳಿಗೆ ನಿಲ್ಸೋಣ. ಏನು ಮ್ಯಾಗ್ನೆಟಿಂದಲ್ವಾ ಗೈಸ್? ಗಾಡೀಲಿ ಇದ್ದಿದ್ದು ಐಟಮ್ಸ್ ಎಲ್ಲ ನೋಡಿ, ಇಲ್ಲಿ ಟ್ಯಾಂಕ್ ಬ್ಯಾಗ್ ಎಲ್ಲ ತಗೊಂಡು ಬಂದೆ. ಜಾಕೆಟ್ ಈಗ ಬಿಚ್ಚಿದ್ದೀನಿ ಗುರು. ತಿಂಡಿ ಮಾಡಾದ್ಮೇಲೆ ಜಾಕೆಟ್ ಹಾಕೊಳ್ಳೋಣ. ನಮ್ಮ ಅಮ್ಮಂಗೀಗ ಚಳಿ ಆಗ್ತೈತೆ, ಅದಕ್ಕೆ ಜಾಕೆಟ್ ಹಾಕೊಂಡವ್ರೆ. ಇದು ಹೆಂಗಿತ್ತಮ್ಮ ರೈಡು? ಹೆಂಗೆ ಅನಿಸ್ತೈತೆ? ಹಿಂಸೆ ಏನಾರು ಅನಿಸ್ತೈತೆ? ಇಲ್ಲ, ಇಡ್ಲಿ ಡಿಪ್ ಮಾಡಿ. ಗೈಸ್ ತಿಂಡಿ ಬಂತು, ಇಡ್ಲಿ ಹೇಳಿದ್ವಿ. ಲೈಟಾಗಿ ತಿಂಡಿ ಮಾಡೋಣ. ಆದ್ರೂ ಅಮ್ಮ ಹಿಂಗೆ ಹೊರಗಡೆ ಬಂದಾಗಲೇ ಬೇಗ ಹೊಟ್ಟೆ ಹಸಿಯುತ್ತೆ. ಮನೇಲಿದ್ರೆ ಅಷ್ಟು ಬೇಗ ಹೊಟ್ಟೆನೇ ಹಸಿವು ಆಗಲ್ಲ ಅಲ್ವಾ? ಗೈಸ್ ತಿಂಡಿ ಎಲ್ಲ ಆಯಿತು, ಈಗ ಹೊರಡ್ತಾ ಇದ್ದೀವಿ. ಬರಮ್ಮ ಆಯಿತಾ? ಯಪ್ಪ ಆದರೂ ಮಾತ್ರ ಇವೆಲ್ಲ ಒಂದ್ಸಲ ಬಿಚ್ಬಿಟ್ಟು ಮತ್ತೆ ಇದು ಹಾಕ್ತೀವಲ್ಲ, ತಲೆ ಕೆಟ್ಟೋಗುತ್ತೆ ಮಾತ್ರ. ನನ್ನ ಮಗಂದು ಇದು ಟ್ಯಾಂಕ್ ಬ್ಯಾಗ್ ಇದು ಆ್ಯಕ್ಚುಲಿ ಇದು ಮ್ಯಾಗ್ನೆಟಿಂದು ಗೈಸ್. ಸುತ್ತಮುತ್ತ ಬರೀ ತೆಂಗಿನ ತೋಟಗಳೇ, ಎಲ್ಲ ತೆಂಗಿನ ತೋಟ. ಗೈಸ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಯಿತು. ಬೆಂಗಳೂರಿಂದ ಎಂಟ್ರಿ ಕೊಟ್ಟಾದ್ಮೇಲೆ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸು ಟೋಟಲ್ ಒಂದು 22 ಕಿಲೋಮೀಟರ್ಸ್ ಇತ್ತು. ಆ 22 ಕಿಲೋಮೀಟರ್ಸ್ನೇ ಕವರ್ ಮಾಡೋಕ್ಕೆ 1.5 ಗಂಟೆ ತೋರಿಸ್ತು ಗುರು ಮ್ಯಾಪಲ್ಲಿ. ಹಾಸನಲ್ಲಿ ಯಾವುದು ಟ್ರಾಫಿಕ್ ಇಲ್ದಿರೋ ಕಾರಣ ಬೆಂಗಳೂರಲ್ಲಿ ಟ್ರಾಫಿಕ್ನ ನೋಡಿ ದಂಗಾಗಿ ಹೋಗ್ಬಿಟ್ಟೆ. ಅದರಲ್ಲೂ ಬಂದಿರೋದು ನಮ್ಮ ಹಿಮಾಲಯನಲ್ಲಿ. ಯಾವ್ಯಾವುದೋ ಗಲ್ಲಿ ಪಲ್ಲಿಲೆಲ್ಲ ಮ್ಯಾಪಲ್ಲಿ ರೋಡ್ ತೋರಿಸಿತ್ತು. ಆ ಗಲ್ಲಿಗೆಲ್ಲ ಹೋಗಿ ಆಮೇಲೆ ಮತ್ತೆ ಮೈನ್ ರೋಡಿಗೆ ಹೋಗಿ ಮತ್ತೆ ಟ್ರಾಫಿಕ್ ಸಿಕ್ಕಿ ನಂಗೊಂದು ಸಾಕಾಗೋಗಿತ್ತು ಈ ಬೆಂಗಳೂರು ಸಿಟಿಗೆ ಎಂಟ್ರಿ ಆದಮೇಲೆ. ಸೊ ಅಂತೂ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬಂದಾಯಿತು. ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸಿಗೆ ಬಂದಾಯಿತು. ಇಲ್ಲೇ ಅವ್ರು ನೋಡಿ, ಇಲ್ಲಿ ನಮ್ಮ ನಿತಿನ್ ಬೈ ಜೊತೆಗೆ ನಮ್ಮ ಸದ್ದು ಬೈ ಗಾಡಿನ ಇಲ್ಲಿ ನಿಲ್ಸಾಗಿದೆ. ಈಗ ಯಾವ ಬಾಕ್ಸ್ ಹಾಕ್ತೀರಾ ಹಂಗೆ ಹೇಳಿ ನಿತಿನ್ ಬೈ ನಮ್ಮ ವ್ಯೂವರ್ಸ್ಗೆ. ಟಾಪ್ ಬಾಕ್ಸ್, ಇನ್ನೊಂದು ಬಂದ್ಬಿಟ್ಟು ಪ್ಯಾನಿಯರ್ ಬಾಕ್ಸ್, ಮತ್ತೆ ಸಣ್ಣ ಪಟ ಏನೇನಿದೆ ಈ ಗಾಡಿಗೆ ಇವತ್ತು ಫೈನಲ್ ಫುಲ್ ಲೋಡ್ ಮಾಡೋಣ ಅಂತ. ಸೆಕೆಂಡ್ ಅಲ್ಲಿ 1 ಇಯರ್ ಆದ್ಮೇಲೆ ಬಂದಿದೆ, ಫೈನಲ್ ಎಲ್ಲ ಲೋಡ್ ಮಾಡ್ಬಿಡೋಣ.
ಗೈಸ್ ಇವ್ರದ್ದು ನಮ್ಮ ಸದ್ದು ಬೈ ಅವ್ರದ್ದು ಇದು ನೋಡಿ ಅಡ್ವೆಂಚರ್. ಇದಕ್ಕೇನಾರು ಹೆಸರಿಟ್ಟಿದ್ದೀರಾ? ಇಲ್ಲ ಬ್ರೋ, ಇನ್ನೇನು ಇಲ್ಲ ಬ್ರೋ. ಗೈಸ್ ಇವಾಗ ಬೇಸ್ ಪ್ಲೇಟ್ ಈಗ ಮೋಟಾರ್ ಅಲ್ಲ ಆಟೋ ಇಂಜಿನ್ ಅದೀಗ ಹಾಕೋಣ ಅಂತ. ಈಗ ಫಸ್ಟ್ ಇದ್ರ ಸ್ಟಾಕ್ ಇದ್ದಿದ್ದು ಪ್ಲೇಟ್ ಈಗ ತೆಗೀತಿದ್ದಾರೆ. ಈಗ ನೋಡಿ ಇಲ್ಲಿದೆ. ಸೊ ಈಗ ಇದನ್ನ ಫಿಟ್ ಮಾಡೋದು. ಗೈಸ್ ನೆಕ್ಸ್ಟು ಹ್ಯಾಂಡಲ್ ಬಾರ್ ರೈಸರ್ಸ್. ಗೈಸ್ ಬೈಕಿಗೆ ಯಾವ್ಯಾವ ಪ್ರಾಡಕ್ಟ್ ಹಾಕ್ಸಿದೆ, ಜೊತೆಗೆ ಯಾವ್ಯಾವ ಟಾಪ್ ಬಾಕ್ಸ್ ಪ್ಯಾನಿಯರ್ಸ್ ಹಾಕ್ಸಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್. ಟಾಪ್ ಬಾಕ್ಸ್ ಆಗಲಿ ಪ್ಯಾನಿಯರ್ಸ್ ಆಗಲಿ ಟೋಟಲ್ ಎಷ್ಟು ಲೀಟ್ರದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಮುಂದೆ. ಮಾತ್ರ ಹಿಮಾಲಯನ್ 450 ಫುಲ್ಲಿ ಲೋಡೆಡ್ ಹಾಕಿದ್ರೆ ಮಾತ್ರ ಏನು ಸಕ್ಕದಾಗಿ ಕಾಣುತ್ತೆ ಅಂದರೆ ಮಾತ್ರ ಕ್ರೇಜಿ. ಅದರಲ್ಲೂ ನನ್ನ ಹಿಮಾಲಯನ್ ಅಂತೂ ಫೈನಲ್ ಆಗಿ ಫುಲ್ಲಿ ಲೋಡೆಡ್ ಆಗಿದೆ ಗೈಸ್. ಅಂತೂ ನಮ್ಮ ಹಿಮಾಲಯನ್ಗೆ ಟಾಪ್ ಬಾಕ್ಸ್ ಪ್ಯಾನಿಯರ್ಸ್ ಎಲ್ಲ ಫಿಟ್ ಮಾಡಿ ಆಯಿತು. ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ. ಸೊ ಚಲೋ ಇವಾಗ ಹೊರಡೋಣ ಈಗ ಹಾಸನ್ ಕಡೆಗೆ. ಈಗ ಸರಿ ನಿತಿನ್ ಬಾಯ್. ಹೌದಾ, ಸರಿ ಸರಿ. ಮೋಸ್ಟ್ ವೆಲ್ಕಮ್ ಬೈ, ಬರ್ತಾ ಇರಿ. ಓಕೆ ಸದ್ದು ಬೈ, ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು, ಬರ್ತೀನಿ ಗೈಸ್. ಚಲೋ ಗೈಸ್, ಎಲ್ಲ ಫಿಟ್ಟಿಂಗ್ ಎಲ್ಲ ಆಯಿತು. ಸರಿ ತಲುಪಾದ್ಮೇಲೆ ಮೆಸೇಜ್ ಹಾಕ್ತೀನಿ. ಸರಿ, ಏನಾರು ಇದ್ರೆ ಫೋನ್ ಮಾಡ್ತೀನಿ ತಾಳಿ. ಓಕೆ ಗೈಸ್, ಆ್ಯಕ್ಚುಲಿ ಫಸ್ಟು ಈಗ ಪ್ಯಾನಿಯರ್ಸ್ ಹಾಕಿರೋದ್ರಿಂದ ಫಸ್ಟು ನಮ್ಮ ಅಮ್ಮ ಹತ್ತು ಕುತ್ಕೋಬೇಕೀಗ. ಹಾಂ, ಹತ್ತು ಆರಾಮಾಗಿ. ಹಾಂ ಹಾಂ ಸರಿ ನಿತಿನ್ ಬಾಯ್. ಓಕೆ ಬಾಯ್ ಬಾಯ್. ಓಕೆ ಬಾಯ್ ಗೈಸ್. ಈಗ ಪ್ಯಾನಿಯರ್ಸ್ ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಈ ಓವರ್ಟೇಕ್ ಎಲ್ಲ ಮಾಡ್ತಿರ್ಬೇಕಿದ್ರೆ ಸ್ವಲ್ಪ ಈಗ ಗಾಡಿ ಸೈಜ್ ಈಗ ದೊಡ್ಡದಾಗೈತಿ. ಈಗ ಏನು ಹೇಳು, ಇದು ಈ ಸೈಜ್ ಏನಿದೆ ಇಷ್ಟು ಬಂದೈತೆ ಗೈಸ್. ಇಲ್ಲಿ ಲೆಫ್ಟ್ ತಗೊಂಡು ರೈಟು, ಜೊತೆಗೆ ಈಗ ಕಾರ್ ಪ್ಲೇ ಇಲ್ಲಿದ್ದು ಇಲ್ಲಿಗೀಗ ಫಿಟ್ ಮಾಡಿಸಿದ್ದೀನಿ. ಅವಾಗ ತಲೆಯಲ್ಲಿ ಇಟ್ಕೋತಾ ಇರಬೇಕು ಪ್ಯಾನಿಯರ್ಸ್ ಐತೆ ಅಂತ ಗೈಸ್. ಆ್ಯಕ್ಚುಲಿ ಇವಾಗ ಆರನ್ನು ಚೇಂಜ್ ಮಾಡಿಸಿದ್ದೀವಿ. ಇವಾಗ ಸ್ವಲ್ಪ ಲೌಡ್ ಇದೆ. ಮುಂಚೆಗಿಂತ ಸ್ಟಾಕ್ ಆರನ್ನು ಅಷ್ಟು ಲೌಡ್ ಇರಲಿಲ್ಲ. ಅಂದರೆ ಹೈವೇಲೆಲ್ಲ ಹೋಗ್ತಿರ್ಬೇಕಿದ್ರೆ ಅಷ್ಟು ಕೇಳ್ತಿರ್ಲಿಲ್ಲ. ಏನು 7up ಜ್ಯೂಸು ಗೈಸ್. ನಾವು ಅಮ್ಮಂಗೆ ಇವಾಗ ಟೀ ಬೇಡವಂತೆ. ಆಂಟಿ ಒಂದು 7up ಜ್ಯೂಸ್ ಕೊಡಿ ಆಂಟಿ. ಎರಡು ಕೊಟ್ಬಿಡಿ. ಹಾಂ, ಚಿಕ್ಕದು. ಗೈಸ್ ಆಕಾಶ ನೋಡಿ ಏನು ಸಕ್ಕದಾಗಿ ಕಾಣ್ತೈತೆ, ಫುಲ್ ಆರೆಂಜ್ ಆಗಿ. ಜೊತೆಗೆ ಈಗ ಒಂದು ನಿಪ್ಪಟ್ಟು ತಗೊಂಡಿದ್ದೀನಿ. ಫುಲ್ ಜ್ಯೂಸು ಕುಡಿಲಿಲ್ಲ ನಾನು. 7up ನೀನೇ ಕುಡ್ಕೊಬಿಡು, ನಂಗೆ ಸಾಕು ಗೈಸ್. ಚಲೋ ಗೈಸ್, ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತಗೊಂಡಾಯ್ತು. ಬರ್ತಿರ್ಬೇಕಾದ್ರೆ ಸ್ವಲ್ಪ ಬ್ಯಾಕ್ ಪೈನ್ ಥರ ಇತ್ತು, ಬಟ್ ಇವಾಗ ಅಲ್ಲಿ ರೆಸ್ಟ್ ತಗೊಂಡಿದ್ದಕ್ಕೆ ಸರಿ ಆಯಿತು. ಬೆಂಗಳೂರು ಟ್ರಾಫಿಕ್ಕಿಂದ ಈ ಕಡೆ ನೆಲಮಂಗಲ ರೋಡ್ ಸಿಗುತ್ತಲ್ಲ, ಅವಾಗ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಮಾತ್ರ ಮನೆಗೆ ತಲುಪೋದು ಒಂದು 9:20 ತೋರಿಸ್ತೈತೆ. ಆರಾಮಾಗಿ 9 ಗಂಟೆಗೆ ತಲುಪ್ಬೋದು. ತಪ್ಪರು ಹೇಳೋಕ್ಕಾಗಲ್ಲ. 9:30 ಏನಾರು ಮಧ್ಯದಲ್ಲಿ ಮತ್ತೆ ಬ್ರೇಕ್ ಗೀಕ್ ಅಂತ ತಗೊಂಡ್ರೆ ಹೇಳೋಕ್ಕಾಗಲ್ಲ. 3ನೇಯ ಟೋಲ್. ಊಟ ಕೇಳ್ತೀನಿ ನಮ್ಮ ಅಮ್ಮನ್ನ ಎಲ್ಲಿ ಮಾಡೋದು ಏನು ಅಂತ. ಅಮ್ಮ ಊಟ ಎಲ್ಲಿ ಮಾಡೋಣ ಅಮ್ಮ? ಅಥವಾ ಮನೆಗೆ ಹೋಗಿ ಏನು? ಗೈಸ್ ನಮ್ಮಮ್ಮ ಒಂದು ಗಳಿಗೆ ನಿಲ್ಲಿಸು ಅಂತ ಹೇಳಿದ್ರು. ಏನು ತಿನ್ನೋಣ? ಯಾರಮ್ಮ ಹಿಂಗೆ ಕರೆಕ್ಟಾಗಿ ಫೋನ್ ಮಾಡಿದ್ರು? ಅಣ್ಣ ಏನೇನಿದೆ? ಎಗ್ ರೈಸು, ಆಮ್ಲೆಟು, ಇಡ್ಲಿ, ಬ್ರೆಡ್ ಆಮ್ಲೆಟು. ಹೌದಾ? ಹಾಫ್ ಎಗ್ ರೈಸು, 2 ಆಮ್ಲೆಟ್ ಹಾಕಿ. ಗೈಸ್ ನಂಗಂತೂ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿತ್ತು. ಏನಕ್ಕೆ ಮಧ್ಯಾಹ್ನ ಏನು ಊಟ ಬೇರೆ ಮಾಡಿರಲಿಲ್ಲವಲ್ಲ, ಅದಕ್ಕೆ ಇವಾಗ ಬರೀ ಒಂದು ಹಾಫ್ ಎಗ್ ರೈಸ್ ಹೇಳಿದೆ. ಆಮೇಲೆ ಮೊಟ್ಟೆ ಆಮ್ಲೆಟ್ ಹೇಳಿದ್ದೀನಿ. ಊಟ ಆಯಿತು ಗೈಸ್. ಇವಾಗ ಹೊಟ್ಟೆ ಆದರೂ ತುಂಬಿತು. ಇವಾಗ ಆ್ಯಕ್ಚುಲಿ ಹೊಟ್ಟೆ ಸಖತ್ ಹಸಿತಿತ್ತು. ಏನು ಎಗ್ ರೈಸು ಮತ್ತು ಮೊಟ್ಟೆ ಏನು ಅಷ್ಟು ಚೆನ್ನಾಗೇ ಇರಲಿಲ್ಲ. ಏನೋ ಹೊಟ್ಟೆ ಹಸಿತಲ್ಲ ಅಂತ ತಿಂದೆ. ಇನ್ನು 63 ಕಿಲೋಮೀಟ್ರ್ ಐತೆ
ಗಾಡಿನ ಮನೆಗೆ ತಗೊಂಡು ಬಂದಾಯಿತು. ಟಾಪ್ ಬಾಕ್ಸು ಪ್ಯಾನಿಯರ್ಸ್ ಎಲ್ಲ ಒಳಗಡೆ ಇಟ್ಟಾಯಿತು. ಎಲ್ಲ ಕ್ಲೋಸ್ ಮಾಡಿ ಎಲ್ಲ ರಿಮೂವ್ ಮಾಡಿ ಜೊತೆಗೆ ಇಲ್ಲಿ ಗಾಡಿನ ಇಲ್ಲಿ ಒಳಗಡೆ ನಿಲ್ಲಿಸು ಆಯಿತು. ಗೈಸ್ ಇಲ್ಲೇ ಐತೆ ನೋಡಿ ಇಲ್ಲಿ ಬಾಕ್ಸು. ಜೊತೆಗೆ ನಮ್ಮಮ್ಮ ಬಂದ ತಕ್ಷಣನೇ ಮಲ್ಕೊಂಡ್ಬಿಟ್ಟವ್ರೆ. ಯಾಕಮ್ಮ ಸುಸ್ತಾಯ್ತಾ? ಕಾಲು ನೋವು, ಸ್ಟ್ರೈನ್ ಆಗೈತೆ. ಮತ್ತೆ ಪಾಪ ಸಮಾಚಾರ? ಸೂಪರ್ ಆಗಿತ್ತು. ಹಂಗೆ ಓಡ್ಸೋರಿಗೆ ಜಾಸ್ತಿ ಸ್ಟ್ರೈನ್ ಆಗಲ್ಲ ಹೇಳ್ಬೇಕಂದ್ರೆ. ಕೈ ಕಾಲ ಆಡ್ತಾ ಇರುತ್ತಲ್ಲ ಹಿಂದೆ ಕೂತವ್ರಿಗೆ. ನಿದ್ದೆ ಏನಾರು ಬಂತಮ್ಮ ನಿಂಗೆ? ಇಲ್ಲ ಅಲ್ಲೊಂದು ಸ್ವಲ್ಪ ಹಂಗಾಯ್ತು, ಈ ಕಡೆಯಿಂದ ಹೋಯ್ತಾ. ಏನು ಪಾಪ? ಗಾಡಿ ಪರ್ಫಾರ್ಮೆನ್ಸ್ ಸೂಪರ್. ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ನಂಗೆ ಈ ಕಡೆಯಿಂದ ಹೋಯ್ತಾ ನಿದ್ದೆ ಬಂತು. ಈ ಕಡೆಯಿಂದ ಹೋಯ್ತಾ ಬೆಳಗ್ಗೆ? ಅದು ಹೆಲ್ಮೆಟ್ ಲೂಸ್ ಆಗೋದಲ್ಲ, ಬಂದು ಹಿಂಗ್ ಬಂದು ಕೂರೋದು. ಹಂಗಾಗಿ ಕಣ್ಣು ಮುಚ್ಕೊಳ್ತಿದ್ನ, ಹಂಗೆ ನಿದ್ದೆ ಬಂದ್ಬಿಡೋದು. ಆದ್ರೆ ಜೋರಾಗಿ ಹಾಡು ಹೇಳ್ಕೊಂಡು ಬಂದಿದ್ದು. ವ್ಲಾಗ್ ಎಂಡ್ ಮಾಡೋಣ. ನೆಕ್ಸ್ಟ್ ಡೇ ವ್ಲಾಗನ್ನ ಎಡಿಟ್ ಮಾಡ್ತಿದ್ದೆ, ಇದೇ ವ್ಲಾಗನ್ನು ಎಡಿಟ್ ಮಾಡ್ತಿದ್ದೆ. ಸೊ ಗೈಸ್ ವ್ಲಾಗು ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ನಮ್ಮ ಹಿಮಾಲಯನ್ಗೆ ಏನೇನು ಹಾಕ್ಸ್ದೆ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಗೈಸ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind. We got